ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಬೈ ಮಾಲಾ. ನಾವು ಇವತ್ತು ಮಾಡುವ ರೆಸಿಪಿ ಮಸ್ಕ್ ಮೆಲನ್ ಜ್ಯೂಸು, ಕರ್ಬೂಜ ಜ್ಯೂಸ್ ಅಂತ ಕರಿತೀವಲ್ಲ, ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನು ಇವಾಗ ಮಸ್ಕ್ ಮೆಲನನ್ನು ತೊಗೊಂಡು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಳ್ಳೋದು ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಕೈಯಾರೆ ನೀವೇ ಜ್ಯೂಸ್ ಮಾಡಿ ಕೊಡೋದ್ರಿಂದ ಹೆಲ್ದಿಯಾಗಿ ಮನೆಯಲ್ಲೇ ಜ್ಯೂಸನ್ನು ಕುಡಿಬೋದು. ಪ್ರಿಸರ್ವೇಟಿವ್ಸ್ ಸಿಗುತ್ತೆ ಔಟ್ಸೈಡ್, ಅದ್ರ ಬದಲಾಗಿ ನಾವು ಮನೆಯಲ್ಲೇ ಹೆಲ್ದಿಯಾಗಿ ಮಸ್ಕ್ ಮೆಲನ್ ತೊಗೊಂಬಂದು ಜ್ಯೂಸ್ ಮಾಡಿ ಮಕ್ಕಳು ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ವಿಡಿಯೋ ಯಾರಾದರೂ ಮೊದಲನೇ ಸಲ ನೋಡ್ತಿದ್ರೆ ತಪ್ಪದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮಗೆ ಬೆಲ್ ಐಕನ್ ಕೂಡ ಆನಲ್ಲಿ ಇಟ್ಕೊಳ್ಳಿ. ಸೊ ನಾನಿವಾಗ ಮಸ್ಕ್ ಮೆಲನ್ ಒಂದನ್ನು ತೊಗೊಂಡು ಇಟ್ಕೊಂಡಿದ್ದೀನಿ. ನೋಡೋದನ್ನು ಕರೆಕ್ಟಾಗಿ ಆಫ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿವಾಗ ಅರ್ಧ ಮಾತ್ರ ಮಸ್ಕ್ ಮೆಲನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮಿಕ್ಕಿರೋ ಅರ್ಧ ಸೈಡ್ಗೆ ಇಟ್ಕೊಬಿಡ್ತಾ ಇದ್ದೀನಿ. ಯಾಕಂದರೆ ನಾನಿವಾಗ 2 ಗ್ಲಾಸಸ್ ಅಷ್ಟೇ ಮಾಡ್ತಾ ಇರೋದು. ಇದು ನೀವು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಎಷ್ಟು ಮಾಡ್ತೀರಾ ಅಂದ್ಬಿಟ್ಟು. ನಾನು ಸೀಡ್ಸನ್ನೆಲ್ಲ ತೆಗೆದು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಸೀಡ್ಸು ಅದನ್ನು ಸಪ್ರೇಟಾಗಿ ಇಟ್ಕೊಂಡು ವಾಶ್ ಮಾಡ್ಕೊಂಡು ಡ್ರೈ ಮಾಡಿಕೊಂಡು ಯೂಸ್ ಮತ್ತು ಬೇರೆದಕ್ಕೆ ಯೂಸ್ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಅದು ಕೂಡ ತುಂಬ ಹೆಲ್ದಿ ಇರುತ್ತೆ. ಅದಕ್ಕೆ ಯೂಸ್ ಮಾಡ್ಕೊಳ್ಳಿ. ನೋಡಿ, ಮಸ್ಕ್ ಮೆಲನ್ನ ಒಂದು ಸ್ಪೂನಿಂದ ನೀಟಾಗಿ ತೆಗೆದುಬಿಡ್ತಾ ಇದ್ದೀನಿ ನಾನಿಲ್ಲಿ. ಯಾಕಂದರೆ ನಮಗೆ ಸ್ಪೂನಲ್ಲಿ ಈಸಿಯಾಗಿ ಬಂದುಬಿಡುತ್ತೆ. ಸೊ ನೈಫ್ ಏನು ಬೇಕಾಗಿಲ್ಲ. ನೀವು ನೈಫಲ್ಲಿ ಬೇಕಾದರೆ ಮಾಡ್ತೀನಿ ಅಂದರೂ ಮಾಡ್ಕೋಬೋದು. ತುಂಬ ಸಾಫ್ಟ್ ಇರುತ್ತಲ್ವ, ಅದಕ್ಕೆ ನಾನು ಸ್ಪೂನಲ್ಲೇ ಎಲ್ಲನೂ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ತೆಗೆದುಬಿಟ್ಟು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಕ್ಲೀನಾಗಿ ನಾನು ಇವಾಗ ಇದರಲ್ಲೇ ಜ್ಯೂಸನ್ನು ಹಾಕ್ಕೊಳ್ತೀನಿ. ಅದಕ್ಕಾಗಿ ನಾನು ಬೌಲ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೋಡಿ, ಎಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ಈ ಶೆಲ್ಲನ್ನು ಹಂಗೆ ಇಟ್ಕೊಂಡು ಸೈಡ್ಗೆ ಇಟ್ಕೊಂಡು ಜ್ಯೂಸ್ ಹಾಕ್ಕೊಳ್ತೀನಿ ಲಾಸ್ಟಲ್ಲಿ. ಸೊ ಇವಾಗ ನಾನು 2 ಕಾರ್ಡಮಮ್ ಅಥವಾ ಏಲಕ್ಕಿನ ತೊಗೊಂಡಿದ್ದೀನಿ ಮತ್ತು 2 ಟೀ ಸ್ಪೂನು ಶುಗರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಮಸ್ಕ್ ಮೆಲನ್ನೇ ಸ್ವಲ್ಪ ಸ್ವೀಟ್ ಇರುತ್ತೆ. ಸೊ ಅದಕ್ಕಾಗಿ ತುಂಬ ಸಕ್ಕರೆ ಏನು ಬೇಕಾಗಿಲ್ಲ. ಸ್ವಲ್ಪ ಸೇರಿಸ್ಕೊಂಡು ನೀರು ಹಾಕ್ಕೊಳ್ದಿರ ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ. ನೀರು ಹಾಕ್ಕೊಂಡ್ರೆ ಕೆಟ್ಟೋಗ್ಬಿಡುತ್ತೆ. ಸೊ ಅದೇ ಥರ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ವಲ್ಲ, ಇವಾಗ ನಾವು ಫಸ್ಟೇ ಮಾಡಿ ಇಟ್ಕೊಂಡಿದ್ವಲ್ಲ ಮಸ್ಕ್ ಮೆಲನನ್ನು ಎಲ್ಲ ಓಪನ್ ಮಾಡಿಬಿಟ್ಟು ಇದು ಕ್ಯೂಬ್ ಥರ ಮಾಡಿ ಇಟ್ಕೊಂಡಿದ್ವಲ್ಲ, ಬೌಲ್ ಥರ ಮಾಡಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಐಸ್ ಕ್ಯೂಬ್ಸ್ ಎಲ್ಲ ಹಾಕ್ಕೊಂಡು ನಾವು ಜ್ಯೂಸನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಮತ್ತು ನಾನು ಇನ್ನೂ ಒಂದು ಗ್ಲಾಸಿಗೂ ಸ್ವಲ್ಪ ಐಸ್ ಕ್ಯೂಬ್ಸನ್ನ ಸೇರಿಸ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ಹಾಫ್ ಮಸ್ಕ್ ಮೆಲನ್ ತೊಗೊಂಡಿದ್ದೀನಿ. ಅದರಲ್ಲಿ ನನಗೆ 2 ಗ್ಲಾಸಸ್ಸು ಜ್ಯೂಸ್ ಬಂತು. ಸೊ ಅದಕ್ಕಾಗಿ ನಾನು 2 ಗ್ಲಾಸಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಮಸ್ಕ್ ಮೆಲನ್ ಜ್ಯೂಸು ನಮಗೆ ರೆಡಿ ಆಗೋಯ್ತು. ಇನ್ನು ಹಾಫು ಹಾಗೆ ಇಟ್ಕೊಂಡಿದ್ದೀನಿ. ಸೊ ಮಸ್ಕ್ ಮೆಲನ್ ಜ್ಯೂಸ್ನ ಹೆಲ್ತ್ ಬೆನಿಫಿಟ್ಸ್ ನೋಡೋದಾದರೆ, ಮಸ್ಕ್ ಮೆಲನ್ ಜ್ಯೂಸನ್ನು ಸೇವನೆ ಮಾಡೋದ್ರಿಂದ ನಮಗೆ ಹಾರ್ಟ್ ಡಿಸೀಸು ಮತ್ತು ಬ್ಲಡ್ ಪ್ರೆಷರು ಇಂದ ಕಮ್ಮಿ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತದೆ. ಇದರಲ್ಲಿ ಒಳ್ಳೆ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತದೆ ಮತ್ತು ಇದು ನಮಗೆ ಹೆಲ್ತ್ ಕೂಡ ತುಂಬ ಒಳ್ಳೆಯದು. ಇದು ನಮಗೇನಾದರೂ ಡಯಾಬಿಟೀಸ್ಗೆ ಕೂಡ ತುಂಬ ಪ್ರೊಟೆಕ್ಟ್ ಮಾಡುತ್ತೆ. ಒಂದು ಶೀಲ್ಡ್ ಥರ ಇದನ್ನು ನಮಗೆ ಪ್ರೊಟೆಕ್ಟ್ ಮಾಡುತ್ತೆ. ಇದರಿಂದ ಲಂಗ್ ಕ್ಯಾನ್ಸರ್ ಇದ್ರೂ ಕಮ್ಮಿ ಆಗುತ್ತದೆ. ಇದು ನಮಗೆ UV ರೇಸಿಂದನೂ ಕಾಪಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಜ್ಯೂಸಿಂದ ನಮಗೆ ವಿಟಮಿನ್ C ಸಿಗುತ್ತದೆ ಈ ಮಸ್ಕ್ ಮೆಲನ್ನಿಂದ. ಇದರಿಂದ ಒಳ್ಳೆ ಸ್ಕಿನ್ನು ಕೂಡ ಬೆನಿಫಿಟ್ ಇದೆ. ಇದರಲ್ಲಿ ಲೋ ಕ್ಯಾಲರೀಸ್ ಇರೋದ್ರಿಂದ ಹೆಲ್ತ್ ಕೂಡ ತುಂಬ ಒಳ್ಳೆಯದು. ಇದೇನಾದರೂ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.